ಇಟ್ಕೊಳ್ಳಿ ಬಿಡು ನಮಗೆ ಈಗ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಸ್ಪೆಷಲ್ ಇವತ್ತು? ನೀವು ಆಲ್ರೆಡಿ ಎಲ್ಲರೂ ತಮ್ಬ್ಲೈನಲ್ಲಿ ನೋಡೇ ಇರ್ತೀರ. ಆದ್ರೂ ಏನಪ್ಪ ಇಷ್ಟು ದಿನದ ನಂತರ ವ್ಲಾಗ್ ಮಾಡಿದ್ದೀನಿ ಅಂತ ಆ ಕ್ಲಾರಿಟಿಗೆ ನಾನು ಮುಂದೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಾನಿಲ್ಲಿ ನನ್ನ ಮಗನ ಬರ್ತಡೆಗೆ ನೀವೆಲ್ಲ ತಮ್ಬ್ಲೈನ್ ನೋಡಿರೋ ಪ್ರಕಾರ ನನ್ನ ಶಶಾಂಕ್ ಅಂದ್ರೆ ಚಿಕ್ಕ ಮಗನ ಬರ್ತಡೇ ಇತ್ತು. ಹಾಗಾಗಿ ನಾವಿಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಅದಾದಮೇಲಿಂದ ಸಿಂಪಲ್ಲಾಗೆ ಮಾಡೋದ ಬರ್ತಡೇನ ಅಂತ ಹೇಳಿ ಅವ್ನಿಗೆ ಮನೆಯಲ್ಲೇ ಜಾಮೂನ್ ಮಾಡಿದ್ದೆ ನಾನು ನೈಟು. ಅದನ್ನು 12 ಗಂಟೆಲಿ ಎದ್ದು ನಮ್ಮ ಮನೆಯವರು ನಮ್ಮ ಪಾಪಕ್ಕೆ ತಿನ್ನಿಸ್ತಾಯಿದ್ರು. ನಾನು ಕೂಡ ಎದ್ದು ವಿಶ್ ಮಾಡಿದೆ. ಆಮೇಲೆ ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ ಬಾ ಕಂದ ಅಂತ ಹೇಳಿದ್ರೆ ಅವ್ನು ನೋಡಿದ್ರೆ ಬೇಡ ಮಮ್ಮಿ, ನಾನು ಸೈಕಲ್ ಹೊಡಿಬೇಕು, ಆಟ ಆಡಬೇಕು. ಅವ್ನು ಎಳೆದು ಕುಣಿಸಿದ್ನಲ್ಲ, ಹಾಗಾಗಿ ಅವನು ಆ ಥರ ಅವ್ನ ಫೇಸಲ್ಲೇ ನೋಡ್ಬೋದು ನೀವು ಅವ್ನು ಯಾವ ಥರ ಮುಖ ಮಾಡ್ಕೊಂಡವನೆ ಅಂತ. 2 ವಾರಕ್ಕೊಂದು ಸತಿ ಆದರೂ ಎಣ್ಣೆ ಸ್ನಾನ ಮಾಡಿಸ್ಬೇಕು. ನಾನಂತೂ ನಿಜವಾಗ್ಲೂ ಪಾಪ ಅವ್ರಿಗೆ ಒಂದು 15 ದಿನ ಅಥವಾ 20 ದಿನಕ್ಕೊಂದು ಸತಿನೇ ಆಗುತ್ತೆ ನಾನು ಎಣ್ಣೆ ಸ್ನಾನ ಮಾಡಿಸೋದು ಇವ್ರಿಗೆ. ಮತ್ತು ಏನಕ್ಕಪ್ಪ ಎಣ್ಣೆ ಸ್ನಾನ ಮಾಡಿಸ್ಬೇಕು, ಇದರಿಂದ ಏನು ಬೆನಿಫಿಟ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇ ಮಕ್ಕಳ ಸ್ಕಿನ್ನು ಹೊರಗಡೆ ಹೋದಾಗ ಪಾಪ ಅವರು ಬಿಸಿಲಲ್ಲಿ ಆಟಾಡ್ತಾರೆ ಮತ್ತು ಮರಳಲ್ಲೆಲ್ಲ ಆಟಾಡ್ತಾರಲ್ವ. ಹಾಗಾಗಿ ಚರ್ಮ ಒಣಗಬಾರ್ದು, ತೇವಾಂಶದಿಂದ ಇರಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಸ್ನಾನ ಮಾಡಿಸ್ತಾರೆ. ಮತ್ತು ಸಂಜೆ ಹೊತ್ತು ಎಣ್ಣೆ ಸ್ನಾನ ಮಾಡಿಸಿ ಸ್ವಲ್ಪ ಬಿಸಿನೀರಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ರೆ ಎಷ್ಟು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರಲ್ವ. ನನಗಂತೂ ಈ ಥರ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸೋದ್ರಲ್ಲಂತೂ ತುಂಬಾ ಖುಷಿ ಸಿಗುತ್ತಪ್ಪ. ಹಾಗೆ ನಮ್ಮ ಶಶಾಂಕಗೂ ಕೂಡ ಬೆಳಿಗ್ಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅವನಿಗೆ ಎಣ್ಣೆ ಸ್ನಾನ ಮಾಡಿಸೋದ ಅಂತ ಹೇಳಿ ಎಣ್ಣೆ ಹಾಕ್ತಾ ಇದ್ದೆ. ಅವನ್ನ ನನ್ನ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದೆ. ಅವನ ಜೊತೆನೇ ನಾನು ಆಟ ಆಡಿಕೊಂಡು ಅವನಿಗೆ ಒಂದು 5 ನಿಮಿಷ ಹಾಗೆ ಎಳೆ ಬಿಸಿಲಲ್ಲಿ ಇರಪ್ಪ ಅಂತೇಳಿ ಕೂರಿಸಿದೆ ನಾನು ಅಲ್ಲಿ. ಆಮೇಲಿಂದ ಕ್ಯಾಮ್ರಾನೇ ನೋಡಿ ಅವ್ರು ಯಾವ ಥರ ನಗ್ತಾ ಇದ್ದಾನೆ. ನನಗಂತೂ ನಮ್ಮ ಶಶಾಂಕ ಜೊತೆ ಆಟ ಆಡಿದ್ರೆ ಟೈಮೇ ಹೋಗೋದೇ ಗೊತ್ತಾಗಲ್ಲ. ಹಾಗೆ ಅವನಿಗಲ್ಲಿ ನಾನಿಲ್ಲಿ ನಮ್ಮ ಪಾಪುಗೆ ನನ್ನಿಬ್ಬರು ಮಕ್ಳಿಗೂ ಕೂಡ ಹಿಮಾಲಯ ಸೋಪ್ ಆವಾಗಲಿಂದನೂ ಯೂಸ್ ಮಾಡ್ತಾಯಿದ್ದೆ ಅಲ್ವ. ಹಾಗಾಗಿ ಅದನ್ನು ಚೇಂಜ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಹಿಮಾಲಯದ್ದು ಪ್ರತಿಯೊಂದು ಫ್ಲೇವರು ಚೆನ್ನಾಗಿರುತ್ತೆ ಸೋಪಲ್ಲಿ. ನಾನಿಲ್ಲಿ ಯಾವಾಗಲೂ ಯೂಸ್ ಮಾಡೋದು ಆಲ್ಮಂಡ್ ಮತ್ತು ಆಲಿವ್ ಆಯಿಲ್ದು ಬರುತ್ತಲ್ಲ, ಅದನ್ನು ಎರಡನ್ನೂ ಯೂಸ್ ಮಾಡ್ತೀನಿ. ಅದೇ ಬೇಸಿಗೆಗಾಲ ಬಂದಾಗ ಕಲ್ಲಂಗಡಿ ಹಣ್ಣು ಫ್ಲೇವರ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಅದನ್ನ ಮಕ್ಕಳಿಗೆ ತುಂಬಾ ಸ್ಕಿನ್ ಚೆನ್ನಾಗಿರುತ್ತೆ ಮತ್ತು ಯಾವಾಗಲೂ ಫ್ರೆಶ್ನೆಸ್ ಕೊಡುತ್ತೆ ಅನ್ನೋದಕ್ಕೋಸ್ಕರ. ಇವನಂತೂ ನಮ್ಮ ಶಶಾಂಕು ಯಾವ ಥರ ಆಡ್ತಾನೆ ಅಂದರೆ ಅದು ಒಂದು ನಿಮಿಷನೂ ಒಂದು ಕಡೆ ನಿಲ್ಲೋದೇ ಇಲ್ಲ. ಅದು ಒಂಥರ ಚಿಟ್ಟೆ ಹಾರಾಡಲ್ವ, ಹಂಗೆ ಹಾರಾಡ್ತಾ ಇರುತ್ತೆ. ಆಗ ಅವನಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡು ಅಂತ ಹೇಳಿ ಎಲ್ಲ ನನ್ನ ಮಗ ದೊಡ್ಡ ಮಗ ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ದ. ದೇವ್ರ ಮನೆ ಎಲ್ಲನೂ ಇವನು ಹೋಗಿ ನಮ್ಮ ಗಿಡದಲ್ಲಿ ಹೂಗಳೆಲ್ಲ ಕಿತ್ಕೊಬಂದ್ಬಿಟ್ಟು ದೇವ್ರ ಪೂಜೆಗೆ ಅಂತ ಹೇಳಿ ಅವನು ನೀಟಾಗಿ ಹೂವೆಲ್ಲನೂ ಮುಡಿಸಿ ಅವನು ಕೂಡ ಕಪ್ಪು ದುಡ್ದು ಹಾಕ್ಕೊಂಡು ಗಂಧದ ಕಡ್ಡಿ ಕಸಿ ಪೂಜೆ ಮಾಡ್ದೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರಲ್ವ, ಇಲ್ಲಾಂದರೆ ಬೆಳಗ್ಗೆನೇ ನಾನು ನನ್ನ ಪಾಪನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದವ್ರೆ. ಪಾಪ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ರು. ಅವ್ರ ಕೆಲಸದಿಂದ ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನಿಲ್ಲಿ ಏನಕ್ಕಪ್ಪ ಅಷ್ಟು ಸಿಂಪಲ್ಲಾಗಿ ಇದು ಬರ್ತ್ಡೇ ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳಿಗೆ ಈಗಲಿಂದನೇ ನಾವು ಆಡಂಬರ ತೋರಿಸಿದ್ರೆ ಮುಂದೆ ಪಾಪ ನಾವು ಇದೇ ಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಮಕ್ಕಳನ್ನ ಯಾವಾಗಲೂ ನಾವು ಬಡಸ್ತನದಲ್ಲಿದ್ದೇ ರೂಢಿ ಮಾಡಬೇಕು. ಯಾಕೋ ಇದು ಮನಸ್ಸಿಗೆ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಯಾಕಂದರೆ ಒಂದೇ ಸಮ ಜೀವನ ನಡೆಯಲ್ಲ ಅಲ್ವಾ. ಹಾಗಾಗಿ ನನ್ನ ಮಗನ ಇಬ್ಬರು ಮಕ್ಕಳನ್ನು ಕೂಡ ಹಾಗೆ ಮಾಡೋದ. ಅವನಿಗೂ ನನ್ನ ದೊಡ್ಡ ಮಗನಿಗೆ 10ನೇ ವರ್ಷದ ಬರ್ತಡೇ ಮಾತ್ರ ನಾನು ಚೆನ್ನಾಗಿ ಮಾಡಿದ್ವಿ. ಎಲ್ಲರನ್ನೂ ಇನ್ವೈಟ್ ಮಾಡಿ ಅವ್ನಿಗೆ ಇಷ್ಟ ಆಗಿರೋರೆಲ್ಲ ಫ್ರೆಂಡ್ಸ್ಗಳನ್ನೂ ಕರೆಸಿ ಮತ್ತು ಮನೆಯಲ್ಲೆಲ್ಲ ಅಡುಗೆ ಮಾಡಿಸಿ ಚೆನ್ನಾಗಿ ಮಾಡಿದೆ. ಹಾಗೆ ಇವನಿಗೂ ಕೂಡ 10ನೇ ವರ್ಷಕ್ಕೆ ಚೆನ್ನಾಗಿ ಮಾಡೋದ ಕಣಪ್ಪ ಅಂಥೇಳಿ ಇನ್ನು ಮಿಕ್ಕಿದ ದಿನಗಳೆಲ್ಲ ಸಿಂಪಲಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸೋದು. ಇಷ್ಟಕ್ಕೆ ಸ್ಟಾಪ್ ಮಾಡಬೇಕು ಬರ್ತಡೇನ ಅಂತ ನನ್ನ. ಹಾಗಾಗಿ ಈ ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ಕೊಂಡು ಅಷ್ಟೇ. ಇಲ್ಲಿ ನನ್ನ ಮಗ ನನ್ನ ಜೊತೆ ಅಡುಗೆ ಮಾಡ್ತಾಯಿದ್ದ. ಬನ್ನಿ ಅವ್ನ ರೆಸಿಪಿ ನೋಡಿ. ನಮ್ಮ ಮಮ್ಮಿ ನನಗೆ ಈಗ ಫ್ರೈಡ್ ರೈಸ್ ಮಾಡ್ತೀನಿ. ಹೆಂಗೆ ಗೊತ್ತಾ? ಅದು ಒಂದು ತವಾಗೆ ಎಣ್ಣೆ ಹಾಕ್ಕೋಬೇಕು, ಆಮೇಲೆ ಬಾಣಲಿಗೆ ಎಣ್ಣೆ ಹಾಕೋಬೇಕು, ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋಬೇಕು.
ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತೀವಿ. ಕಾಣಿಸ್ತಿದ್ಯಾ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸಾಲ್ಟ್ ಹಾಕಬೇಕು. ಅಮ್ಮಂಗೆ ಹೆಲ್ಪ್ ಮಾಡಿಕೊಡೋದಂದ್ರೆ ನನಗೆ ತುಂಬ ಇಷ್ಟ. ಮಮ್ಮಿ ಜೊತೆ ಅಡುಗೆ ಮಾಡೋದು, ಮಮ್ಮಿ ಜೊತೆ ಅಡುಗೆ ಮಾಡೋದು, ಅದಕ್ಕೆ ಮಮ್ಮಿ ಏನು ಕೆಲಸ ಹೇಳ್ತಾ ಅದು ಮಾಡೋದು, ಮತ್ತು ಮಮ್ಮಿ ಎಲ್ಲಿ ಕಳ್ಕೊಳ್ತದೆ ಅಲ್ಲಿಗೆ ಬರೋದು, ಮತ್ತು ನಮ್ಮ ಮಮ್ಮಿ ಏನು ತಿಂಡಿ ಕೊಡ್ತಿತ್ತೋ ತಿನ್ಬೇಕು. ಪುಡಿ, ಸ್ವಲ್ಪ ಧನಿಯಾ ಪುಡಿ, ನೆಕ್ಸ್ಟು ಗರಂ ಮಸಾಲ ಪುಡಿ, ವೈಟ್ ರೈಸ್ ಪೌಡ್ರು, ಮತ್ತು ಪೆಪ್ಪರ್ ಪುಡಿ. ಸ್ವಲ್ಪ ಫ್ರೈ ಮಾಡಬೇಕು. ಇಷ್ಟೇ, ಸ್ವಲ್ಪ ಫ್ರೈ ಮಾಡಿ ಒಂದು 5 ನಿಮಿಷ ಮಾಡಿ. ಬರ್ತಾರೆ ಅಲ್ವಾ, ಹೋಗೋದಲ್ವ, 2 ಗಂಟೆಗೆ ಬರ್ತಾರೆ. 2 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿದ್ದು, ಹಂಗೆ ನಮ್ಮ ಅಜ್ಜಿ ಊರಿಗೆ ಹೋಗ್ತೀವಿ. ಆಮ್ಯಾಕೆ ನಮ್ಮ ಅಣ್ಣನನ್ನು ಜವಾಬ್ದಾರವಾಗಿ ಸ್ಕೂಲಿಗೆ ಹೋಗ್ತಾನೆ, ಸ್ಕೂಲಿಂದ ಕರ್ಕೊಬರ್ತಾನೆ. ಆಮ್ಯಾಕೆ ಅವನೊಬ್ಬ ದೊಡ್ಡ ತಿಂಡಿ ಪೋತ. ಹಂಗೆ ಅಪ್ಪ ಅಮ್ಮ ಈಗ ಇದನ್ನ ತೆಗಿಬೇಕು. ನಾವು ರೇಸ್ ಮಾಡಿ ಇಟ್ಕೋಬೇಕು. ಈಗ ರೂಢಿ ಅನ್ನನ ಇದಕ್ಕೆ ಹಾಕಿ ಬಂದು ನೋಡಿ ನಮ್ಮ ತಿಂಡಿ ಪೋತ. ಒಮ್ಮೆ ಯಾವ ಸಾಲ್ಟ್ ಹಾಕಿದ್ವಿ? ದಪ್ಪ ಸಾಲ್ಟ. ಶಶಾಂಕು ಇಲ್ಲಿಯಪ್ಪ. ನಮ್ಮನೆಯವರು ಕೂಡ ಕೆಲಸದಿಂದ ಬಂದರು. ಅವ್ರು ಬರೋಷ್ಟೊತ್ತಿಗೆ ನಾನು ನನ್ನ ಮಕ್ಕಳು ರೆಡಿಯಾಗಿದ್ವಿ. ಅದಾದಮೇಲಿಂದ ಹೊರಟ್ವಿ. ಅಲ್ಲಿ ರೋಡಲ್ಲಿ ಹೋಗುವಾಗ ಮಮ್ಮಿ ಕಬ್ಬನ್ ಜ್ಯೂಸ್ ಕುಡಿಬೇಕು ಅಂತ ಹೇಳಿ ಅಲ್ಲಿ ಅವ್ರು ಜ್ಯೂಸ್ ಕುಡಿತಾಯಿದ್ರು. ಅದಾದಮೇಲಿಂದ ನಾವು ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದಿರೋದು ಇಟ್ಕೆಗೂಡ ಹತ್ರ. ರೇಣುಕಾ ಸ್ವಾಮಿ ದೇವಸ್ಥಾನ ಗೊತ್ತು ಅನಿಸುತ್ತೆ ನಿಮಗೆಲ್ಲರಿಗೂ. ಕರಗ ಮಹೋತ್ಸವ ನಡೆಯುತ್ತಲ್ಲ ಅಲ್ಲಿ, ಆ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಆದರೆ ಬಾಗಿಲು ಹಾಕ್ಬಿಟ್ಟಿತ್ತು, ಯಾಕಂದರೆ ಸಂಜೆ 5:30 ಮೇಲೆ ಅನಿಸುತ್ತೆ ಇಲ್ಲಿ ಬಾಗಿಲು ತೆಗೆಯೋದು. ನಾವಿಲ್ಲಿ 4 ಗಂಟೆಗೆ ಹೋಗಿದ್ದಾಗ ಒಂದು 3:30-4 ಗಂಟೆ ನಾವು ಅಲ್ಲಿಗೆ ಹೋದಾಗ, ಹಾಗಾಗಿ ಬಾಗಿಲು ಹಾಕಿದ್ರು. ಈಚೆನೇ ನಿಂತ್ಕೊಂಡು ಕೈ ಮುಗಿದು ನೋಡಿ ಹೆಂಗೆ ಮಾಡ್ತಾಳೆ. ಮೈಸೂರು ಕರಗ ದೇವಸ್ಥಾನ. ಇಷ್ಟ ಆಯ್ತಾ ನಿಂಗೆ? ಹಾಕಂಡ ನೋಡಿಲಿ. ಅದು ಹಾಕೋ ಮಂಗ. ನಮಸ್ಕಾರ ಮಾಡ್ಕೊಳ್ಳೆ. ನಮಸ್ಕಾರ ಮಾಡ್ಕೊ. ನಮ್ಮ ಶಶಾಂಕು ಅವನ ಮನೆಗೆ ಹೋಗೋದ ಅಂತ ಹೇಳ್ದ. ಹಾಗಾಗಿ ಕೇಕ್ನು ಕೂಡ ತೊಗೊಂಡು ನಮ್ಮ ಅವ್ವವ್ರ ಮನೆಗೆ ಹೋದ್ವಿ. ಅವ್ನಿಗೆ ಇಷ್ಟ ಆಗಿದ್ದಂಗೆ, ಅವನು ಇಷ್ಟಪಟ್ಟಂಗೆ ಮಾಡೋದ ಬರ್ತಡೇನ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿ ಅವ್ನ ಫ್ರೆಂಡ್ಸ್ಗಳೆಲ್ಲ ಅವ್ನು ಬರ್ತಾನೆ ಅಂತ ಹೇಳಿ ಅವ್ನು ನೋಡ್ಬೋದು ನೀವು. ಅವ್ನ ಫ್ರೆಂಡ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ರು ಗೊತ್ತಾ ಮನೆ ಹತ್ರ. ನನಗೆ ತುಂಬಾ ಇಷ್ಟ ಆಯಿತು ಅವ್ನು ನೋಡಿ. ಯಾಕಂದರೆ ಮಕ್ಳ ಖುಷಿಲಿ ನಮ್ಮ ಖುಷಿನ ಕಾಣಬೇಕಲ್ವಾ. ಹಾಗಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ವಿ. ಆಗಲ್ವಲ್ಲ ಅದು ಹೊಡೆದೋದ್ರ. ಅವನೊಂದು ಇಷ್ಟಪಟ್ಟ, ಅದಕ್ಕೆ ಅವನಿಗೂ ತೆಗೆದುಕೊಟ್ಟು. ಅವನು ಇಷ್ಟಪಟ್ಟು ತಗೊಂಡ. ಅಮ್ಮ ಏನು ಬೊಮ್ಮನ ಮಾಡಿದ್ಲ ನೀಗ?
ಎಲ್ಲ ಚಿಂಟು ಹಿಡ್ಕೊಣ. ಮಗನೇ ಚಂದ ಅವ ಇಲ್ಲಿ ನೋಡಿದ್ರೆ ಅಲ್ವಾ ನಮ್ಮ ಶಶಾಂಕ್ ಬರ್ತಡೇನ ಎಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅಂತ. ಆದರೂ ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ಅವನು ಇಷ್ಟಪಟ್ಟಂಗೆ ಒಬ್ಬೊಬ್ರು ಊರಿಗೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸಿ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲರನ್ನೂ ಕೂಗಿದ್ವಲ್ಲ, ಹಾಗಾಗಿ ಯಾರ್ಯಾರು ನನ್ನ ಮಕ್ಕಳಿಗೆ ವಿಶ್ ಮಾಡಿದ್ದೀರಾ, ಬರ್ತ್ಡೇ ವಿಶ್ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.